ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನಿತ್ಯ ನಿನ್ನನು ನೆನೆಯುತ್ತ ನಾನು ಬಾಳಲಿ ಧನ್ಯತೆ ಪಡೆದಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ಗುರು ಕರುಣೆಯು ಮೊದಲು ಆಗಿರಬೇಕು. ಗುರುವಿನ ಕರುಣೆ ಮೊದಲು ಆಗಿರಬೇಕು. ಗುರುವಿನ ಕೀಲೊಂದು ತಿಳಿದಿರಬೇಕು. ಗುರುವಿನ ಕೀಲೊಂದು ತಿಳಿದಿರಬೇಕು. ಒಳಗು ಹೊರಗು ಒಂದಾಗಿರಬೇಕು. ಒಳಗು ಹೊರಗು ಒಂದಾಗಿರಬೇಕು. ನಿತ್ಯದಿ ಅನುಭವ ಸಾಧಿಸಬೇಕು. ನಿತ್ಯದಿ ಅನುಭವ ಸಾಧಿಸಬೇಕು. ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ಕಣ್ಣಿನೊಳಗೆ ಕಣ್ಣು ಕೂಡಿರಬೇಕು. ಕಣ್ಣಿನೊಳಗೆ ಕಣ್ಣು ಕೂಡಿರಬೇಕು. ಕಣ್ಣಿನ ನೆಲೆ ಕಲೆ ತಿಳಿದಿರಬೇಕು. ಕಣ್ಣಿನ ನೆಲೆ ಕಲೆ ತಿಳಿದಿರಬೇಕು. ಒಳಗು ಹೊರಗು ಒಂದಾಗಿರಬೇಕು. ಒಳಗು ಹೊರಗು ಒಂದಾಗಿರಬೇಕು. ನಿತ್ಯದಿ ಅನುಭವ ಸಾಧಿಸಬೇಕು. ನಿತ್ಯದಿ ಅನುಭವ ಸಾಧಿಸಬೇಕು. ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ತನುಮನ ಧನವನ್ನು ತನುಮನ ಧನವನ್ನು ಅಳದಿರಬೇಕು. ತನುಮನ ಧನವನ್ನು ಅಳದಿರಬೇಕು. ತನವಿನ ಭಂಡಾರ ತೊಳೆದಿರಬೇಕು. ತನುವಿನ ಭಂಡಾರ ತೊಳೆದಿರಬೇಕು. ಹುಣ್ಣಿಮೆ ಚಂದ್ರನಂತೆ ಉದಯಿಸಬೇಕು. ಹುಣ್ಣಿಮೆ ಚಂದ್ರನಂತೆ ಉದಯಿಸಬೇಕು. ಶಿಶುನಾಳ ದೀಶನ ಕೂಡಿ
ಕೂಡಿರಬೇಕು ಶಿಶುನಾಳಧೀಶನ ಕೂಡಿರಬೇಕು ಸುಮ್ಮನಿರಬೇಕು ಶರಣಾದ ಮೇಲೆ ಸುಮ್ಮನಿರಬೇಕು ಶಿವನಾದ ಮೇಲೆ ಸುಮ್ಮನಿರಬೇಕು ಶಿವನಾದ ಮೇಲೆ ಸುಮ್ಮನಿರಬೇಕು ಶರಣಾದ ಮೇಲೆ ಸುಮ್ಮನಿರಬೇಕು ಶರಣಾದ ಮೇಲೆ ಸುಮ್ಮನಿರಬೇಕು ಶರಣಾದ ಮೇಲೆ ಸುಮ್ಮನಿರಬೇಕು ಶಿವನಾದ ಮೇಲೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ. ದೇವರಿಗೆ ಸರಗೊಡ್ಡಿ ಬೇಡುವೆ, ದೇವರಿಗೆ ಸರಗೊಡ್ಡಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡುವೆ ಬೇಡುವೆ, ಹಾಡುವೆ ಬೇಡುವೆ. ಆನೆ ಕುದುರೆ ಭಂಡಾರವಿರ್ದಡೇನು, ತಾನುಂಬುದು ಪಡಿಯಕ್ಕಿ ಒಂದಾವಿನ ಹಾಲು ಮಲಗುವುದರ್ಧ ಮಂಚ. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಗ ಒಡವೆ ತಾನೇನಪ್ಪುದೋ. ಕೈ ಬಿಡಿದ ಮಡದಿ ಪರರ ಸಂಗ, ಪ್ರಾಣ ವಾಯುವಿನ ಸಂಗ. ಸಾವಿಂಗೆ ಸಂಗಡವಾರೂ ಇಲ್ಲ ಕಾಣ, ನಿಖಳಂಕ ಮಲ್ಲಿಕಾರ್ಜುನ. ಇದು ಮೋಳಿಗೆ ಮಾರಯ್ಯನವರ ಒಂದು ವಚನವಾಗಿದೆ. ಮೋಳಿಗೆ ಮಾರಯ್ಯನವರ ವಚನಗಳನ್ನು ಕೇಳಿರ್ತೀರಿ. ಮೋಳಿಗೆ ಮಾರಯ್ಯನವರು ಭೂಪಾಲದಲ್ಲಿ ಏನು ಕಾಶ್ಮೀರದಲ್ಲಿನ ಒಂದು ಸವಾಲಕ್ಷದ ದೊರೆಯಾಗಿರ್ತಾರೆ. ಭೂಪಾಲ ಮಹಾದೇವ ಅಂತ ಅವ್ರ ಹೆಸರು ಇರ್ತದೆ. ಅವರು ಕಾಶ್ಮೀರದ ಒಂದು ರಾಜ್ಯವನ್ನ ಆಳ್ತಾ ಇರ್ತಾರೆ. ಸೊ ಅವರಲ್ಲಿ ಏನು ಸಾಕಷ್ಟು ದೊಡ್ಡ ರಾಜ್ಯಕ್ಕೆ ರಾಜಾಧಿಪತಿ ಇರ್ತಾನೆ. ನಾವು ಕಲ್ಪನೆ ಮಾಡ್ಕೋಬಹುದು. ಅವ್ರಿಗೆ ಸಾಕಷ್ಟು ಏನು ಅಂತಸ್ತು ಇರಬಹುದು, ಅಧಿಕಾರ ಇರಬಹುದು, ಅವ್ರದೇ ಒಂದು ಏನು ಆಡಳಿತ ನಡೀತಾ ಇರುತ್ತೆ. ಹೀಗೆ ನಡೀತಾ ಇರ್ಬೇಕಾದ್ರೆ 12ನೇ ಶತಮಾನದಲ್ಲಿ ಏನು ಬಸವಣ್ಣನವರ ಕಾಲದಲ್ಲಿ ಬಸವಣ್ಣನವರ ಕಾಲದಲ್ಲಿ ಏನು ಆಡಳಿತ ನಡೀತಾ ಇರುತ್ತಲ್ಲ, ಶರಣರ ಒಂದು ಅವ್ರದ್ದು ಒಂದು ನಡಾವಳಿ ಇರಬಹುದು, ಅವ್ರು ನಡೀತಾ ಇರ್ತಕ್ಕಂಥ ರೀತಿ ನೀತಿ ಇರಬಹುದು, ಅಥವಾ ಅವರು ಇನ್ನೊಬ್ರ ಜೊತೆ ಅಂದ್ರೆ ಎಲ್ಲರೂ ನಮ್ಮವರು ಅನ್ನೋ ರೀತಿಯಲ್ಲಿ ಏನ್ ಬದುಕ್ತಾ ಇರ್ತಾರಲ್ಲ, ಆ ಶರಣರ ನಡೆನುಡಿಗಳಿಗೆ ಅವ್ರು ಮಾರು ಹೋಗಿ ಅವರು ಏನು ಬಸವ ಕಲ್ಯಾಣಕ್ಕೆ ಅಂದ್ರೆ ಬಸವಣ್ಣನವರ ಮಹಾಮನೆಗೆ ಬಂದು ನೆಲೆಸ್ತಾರೆ ಅಂತ ಹೇಳಿ ಅವರು ಒಂದು ಚರಿತ್ರೆಯಲ್ಲಿ ಬರುತ್ತೆ ಮೋಳಿಗೆ ಮಾರಯ್ಯನವರು. ಅಂದ್ರೆ ತಮಗೆ ಇದ್ದಂತ ರಾಜ್ಯವನ್ನ ತ್ಯಜಿಸಿ
ಇಬ್ರು ಗಂಡ ಹೆಂಡತಿ, ಅವರ ಪತ್ನಿಯ ಹೆಸರು ಮಹಾದೇವಿ ಅಂತ ಇರುತ್ತೆ. ಇಬ್ರು ಕೂಡ ಒಂದು ಶರಣರ ಒಂದು ತತ್ವಗಳಿಗೆ ಮನಸೋತು ಒಂದು ಶರಣ ಜೀವನ ನಡೆಸಬೇಕು ಅಂತ ಹೇಳಿ ಬಸವಣ್ಣನವರ ಕಡೆ ಬರ್ತಾರೆ. ಅಂದ್ರೆ ಕಲ್ಯಾಣಕ್ಕೆ ಬರ್ತಾರೆ. ಮಹಾಮನೆಗೆ ಬಂದು ತಾವು ಒಂದು ತಮಗೆ ಇಷ್ಟವಾದಂತ ಒಂದು ಕಾಯಕವನ್ನ ಆಯ್ದುಕೊಂಡು, ಅಂದ್ರೆ ಕಟ್ಟಿಗೆ ಮಾರುವ ಕೆಲಸವನ್ನ ಅವರು ಆಯ್ಕೊಂತಾರೆ. ಅಂದ್ರೆ ಇವತ್ತು ನಾವು ಜೀವನ ನಡೆಸಲಿಕ್ಕೆ ಎಷ್ಟು ಬೇಕು, ಇವತ್ತು ನಾವು ಜೀವನ ನಡೆಸಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಅವರು ಕಾಯಕ ಮಾಡಿ ಅವತ್ತಿಂದ ಅನ್ನವನ್ನ ಅವತ್ತೇ ಒಂದು ಏನು ದುಡಿಮೆ ಮಾಡಿಕೊಂಡು ಸಾಕಷ್ಟು ಶರಣರಿಗೆ ತಮಗೆ ಎಷ್ಟು ಶಕ್ತಿ ಇದೆ ಅಷ್ಟು ಶರಣರಿಗೆ ದಾಸೋಹ ಮಾಡಿ ಉಳಿದಿದ್ದನ್ನ ತಾವು ಪ್ರಸಾದ ಮಾಡುವಂತ ಒಂದು ಜೀವನವನ್ನ ನಡೆಸ್ತಾ ಅವರು ಮಹಾಮನೆಗೆ ಬರ್ತಾರೆ ಅಂತ ಹೇಳಿ ಅವರ ಒಂದು ಚರಿತ್ರೆಯಲ್ಲಿ ಬರುತ್ತೆ. ಈ ವಚನದಲ್ಲಿ ಅವ್ರು ಹೇಳಿ ಹೊರಟಿದ್ದಾರೆ, ಆನೆ ಕುದುರೆ ಏನು ಭಂಡಾರವಿರ್ದಡೇನೋ ತಾನುಂಬುದು ಪಡಿಯಕ್ಕಿ ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ. ನೋಡ್ರಿ, ನಾವು ಸಾಮಾನ್ಯ ಜೀವನದಲ್ಲಿ ಏನ್ ಮಾಡ್ತಿರ್ತೀವಿ, ಸಂಪಾದನೆ ಮಾಡೋದನ್ನೇ ನಾವು ಹೆಚ್ಚು ಅದ್ರ ಕಡೆನೆ ಎಷ್ಟು ಒತ್ತು ಕೊಡ್ತಾ ಇರ್ತೀವಿ. ಯಾಕಂದ್ರೆ ನಾವು ಮನೆ ಕಟ್ಬೇಕು, ಮಕ್ಕಳಿಗೆ ಮನೆ ಎಲ್ಲ ಮಾಡ್ಕೊಡ್ಬೇಕು, ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಹೀಗೆ ನಾವು ಮಾಡ್ತಾ ಇರ್ತೀವಿ. ಇಲ್ಲಿ ಈ ವಚನದಲ್ಲಿ ಅವ್ರು ಹೇಳೋದು, ಆನೆ ಕುದುರೆ ಭಂಡಾರವಿರ್ದಡೇನು ತಾನುಂಬುದು ಪಡಿಯಕ್ಕಿ ಮಲಗುವುದು ಅರ್ಧ ಮಂಚ ಒಂದಾವಿನ ಹಾಲು. ಅಂದ್ರೆ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ, ನಮ್ಗೆ ಎಷ್ಟೇ ಆಸ್ತಿ ಅಂತಸ್ತು ಏನೇ ಇದ್ರೂ ಕೂಡ ನಾವು ಬಳಸೋದು ಮಾತ್ರ ನಮಗೆ ಎಷ್ಟು ಅಗತ್ಯಕ್ಕೆ ಬೇಕೋ ಅಷ್ಟನ್ನ ಮಾತ್ರ ಬಳಸ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಹೇಳ್ತಾರೆ. ಹಾಗೆ ತಾನುಂಬುದು ಪಡಿಯಕ್ಕಿ ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ. ಈ ಐಷಾರಾಮಿ ಜೀವನ ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಡ್ರಿ. ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಬಂಗ್ಲೆ ಇರ್ತಾವು. ಆಮೇಲೆ ನೀವೆಲ್ಲ ನೋಡ್ತಿರ್ತೇವೆ, ಈಗ ಇಂಟೀರಿಯರ್ ಎಲ್ಲ ನೋಡ್ತಿರ್ತೇವೆ, ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ಹೇಗೆ ಸಾಮಾನುಗಳು ಇರ್ತಾವು, ಸರಂಜಾಮುಗಳು ಇರ್ತಾವ, ನಾವೆಲ್ಲ ನೋಡಿರ್ತೀವಿ ಕೂಡ. ಸೊ ಎಷ್ಟೇ ದೊಡ್ಡ ಈಗ ಅವರು ಏನು ಸಾಂಕೇತಿಕವಾಗಿ ಬೆಳೆಸ್ತಾರೆ. ಈಗ ಮನೆಗಳು ಇರ್ತಕ್ಕಂತ ಒಂದು ದವಸ ಧಾನ್ಯ ಇರ್ಬೋದು, ನಮ್ಮಲ್ಲಿ ಯೂಸ್ ಮಾಡ್ತಕ್ಕಂತ ಕಾಟ್ ಇರ್ಬೋದು, ಬೆಡ್ ಇರ್ಬೋದು, ಏನೇ ತಗೊಳ್ರಿ ಅದನ್ನೆಲ್ಲ ಸಾಂಕೇತಿಕವಾಗಿ ಈ ವಚನದಲ್ಲಿ ಅವ್ರು ಬೆಳೆಸ್ತಾರೆ. ಅಂದ್ರೆ ನಾವು ಎಷ್ಟೇ ಅಕ್ಕಿ ರಾಶಿ ಅಕ್ಕಿ ನಮ್ಮಲ್ಲಿ ಸುರಿದಿದ್ರು ಕೂಡ ನಾವು ಊಟ ಮಾಡೋದು ಒಂದು ಪಡಿ ಅಕ್ಕಿ. ಅಂದ್ರೆ ಪಡಿ ಅಂದ್ರೆ ಒಂದು ಮರದಲ್ಲಿ ಅರ್ಧ ಮರ ಅಂತ ನಾವ್ ಹೇಳ್ಬೋದು. ಅಷ್ಟನ್ನ ಮಾತ್ರ ನಾವು ಮಾಡಿದ್ರು ಮನೆ ಅಷ್ಟ್ ಮಂದಿ ನಾವು ಊಟ ಮಾಡ್ತಾ ಇರ್ತೀವಿ. ಸೊ ಎಷ್ಟೇ ನಾವು ರಾಶಿ ಬೆಳೆದಿದ್ರು ಕೂಡ ನಾವು ಊಟ ಮಾಡೋದು ಒಂದು ಪಡಿ ಅಕ್ಕಿ ಮಾತ್ರ. ಒಂದ್ ಆವಿನ ಹಾಲು, ಒಂದ್ ಆವು ಅಂದ್ರೆ ಒಂದು ಆಕಳ ಹಾಲು ಹಿಂಡತಕ್ಕಂತ ಹಾಲು ಇಷ್ಟು ಕೂಡ ಕುಡಿಯಂಗೇ ಇಲ್ಲ. ಈಗ 10 ಆಕಳ ಹಿಂಡ್ತಿರ್ತಾವ ಅಂತ ತಿಳ್ಕೊಡ್ರಿ. ಎಲ್ಲಾ ಹಸುವಿನ ಹಾಲುಗಳನ್ನು ಕೂಡ ಒಬ್ರೇ ನಾವು ಸೇವನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಸೇವನೆ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಒಂದು ಆಕಳದ ಹಾಲು ಮಾತ್ರ ನಮಗೆ ಅದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ರೀತಿ ಸಾಂಕೇತಿಕವಾಗಿ ಬಳಸ್ತಾರೆ. ನಮ್ಮ ದೊಡ್ಡ ಕಾಟ್ ಇರ್ತದೆ ಅಂತ ತಿಳ್ಕೊಡ್ರಿ. ನಮ್ಮ ಮನೇಲಿ ಆ ಕಾಟ್ ತುಂಬಾ ನಾವೆಲ್ಲ ಫುಲ್ ಮಲ್ಕೊಳ್ಳಿಕ್ ಆಗಲ್ಲ. ಒಂದ್ ಅರ್ಧ ಮಂಚ ಮಾತ್ರ ನಾವು ಒಬ್ರು ಮಲ್ಕೊಳ್ಳಿಕ್ಕೆ ಸಾಧ್ಯ. ಅಂದ್ರೆ ಅವರು ಸಾಂಕೇತಿಕವಾಗಿ ಬಳಸ್ತಾರೆ. ನಾವ್ ಎಷ್ಟೇ ಒಂದು ಸಂಪಾದನೆ ಮಾಡ್ಲಿ, ಎಷ್ಟೇ ನಮ್ಮಲ್ಲಿ ದುಡ್ಡು ಅಂತಸ್ತು ಏನೇ ಇದ್ರು ಕೂಡ ನಾವು ಬಳಸೋದು ನಮ್ಮ ಅಗತ್ಯಕ್ಕೆ ತಕ್ಕಷ್ಟನ್ನು ಮಾತ್ರ. ಅಂದ್ರೆ ಇದರೆಲ್ಲ ಏನು ಇದ್ರೊಳಗೆ ಏನು ಹುರುಳಿಲ್ಲ. ಏನು ಈಗ ನಾಳೆ ನಾವು ಇಷ್ಟೆಲ್ಲಾ ಸಂಪಾದನೆ ಮಾಡಿ ಹೋಗುವಾಗ ನಾವೇನು ತಗೊಂಡ್ ಹೋಗೋದಿಲ್ಲ. ಹೋಗುವಾಗ ಮತ್ತು ನಾವು ಮಣ್ಣಲ್ಲಿ ಮಣ್ಣಾಗ್ತೀವಿ. ಹಿಂದೆ ನಾವೇನು ತಗೊಂಡ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದನ್ನ ಅವ್ರು ಇಲ್ಲಿ ಹೇಳ್ತಾರೆ. ಅಂದ್ರೆ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ. ಅಂದ್ರೆ ಇದ್ರಲ್ಲೇನು ಹುರುಳಿಲ್ಲ. ಈಗ ನೋಡ್ರಿ, ನಾನು ಮನೆ ಕಟ್ಟಿದೆ, ಮನೆ ಮೇಲೆ ಮನೆ ಕಟ್ಟಿದೆ, ನಾ ತಗೊಂಡ್ ಹೋಗ್ಲಿಕ್ಕೆ ಆಗಲ್ಲ. ಮತ್ತು ನಾವ್ ಹಿಂದಿದ್ದವ್ರು ನಮ್ಮ ಮಕ್ಕಳು ಮರಿಗೆ ಅವ್ರಿಗೆ ಆಗುತ್ತೆ, ಅವರು ಕೂಡ ತಗೊಂಡ್ ಹೋಗ್ತಾರ, ಅವರು ತಗೊಂಡ್ ಹೋಗ್ಲಿಕ್ಕೆ ಆಗಲ್ಲ. ಸೊ ಇದ್ರಲ್ಲಿ ಏನು ಹುರುಳಿಲ್ಲ. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ನೀನ್ ಕೆಡಬೇಡ. ಹಾಗೆ ಮುಂದೆ ಹೇಳ್ತಾರೆ, ಒಡಲು ಭೂಮಿಯ ಸಂಘ ಒಡವೆ ತಾನೇನಪ್ಪುದೋ ಕೈ ಬಿಡದ ಮಡದಿ ಪರರ ಸಂಘ ಪ್ರಾಣ ವಾಯುವಿನ ಸಂಘ ಸಾವಿಂಗೆ ಸಂಗಡವಾರು ಇಲ್ಲ ಕಾಣ ನಿಕ್ಕಳಂಕ ಮಲ್ಲಿಕಾರ್ಜುನ. ಕೊನೆ ಸಾಲಲ್ಲಿ ಈ ಒಂದು ವಚನದ ತಿರುಳನ್ನ ಅವರು ಸಾರಾಂಶವನ್ನ ಕೊನೆ ಒಂದು ಸಾಲಿನಲ್ಲಿ ಹೇಳ್ತಾರೆ. ಏನಪ್ಪಾ ಹೇಳ್ತಾರೆ ಅಂದ್ರೆ, ಒಡಲು ಭೂಮಿಯ ಸಂಘ. ಒಡಲು ಅಂದ್ರೆ ಶರೀರ ಹೇಳಿದ್ನಲ್ಲ. ಇವಾಗ ನಾವು ಈ ಒಂದು ಮಾನವ ಜನ್ಮ ಪಡ್ಕೊಂಡ್ ಬಂದಿದೀವಿ ಅಂದ್ಮೇಲೆ ಯಾವತ್ತಿಗೂ ನಾವು ಸಾವಿಗೆ ಹತ್ರ ಹೋಗ್ತಿರ್ತೀವಿ ಹೊರತು ನಾವೇನು ಹಿಂದೆ ಹೋಗೋದಿಲ್ಲ. ನಾವು ಹುಟ್ಟಿದ್ವಿ ಅಂದ್ರೆ ಒಂದಿನ ಮೈನಸ್ ಆಯ್ತು ಅಂತಾನೆ ಅರ್ಥ ಸಾವಿಗೆ. ನಾವು ಸಾವಿಗೆ ಹತ್ರ ಆಗ್ತಾ ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್, ಪ್ರತಿ ಕ್ಷಣನು ನಾವು ಸಾವಿಗೆ ಹತ್ರ ಆಗ್ತಾನೆ ಹೋಗ್ತಾ ಇರ್ತೀವಿ. ಒಡಲು ಭೂಮಿಯ ಸಂಘ. ಒಡಲು ಅಂದ್ರೆ ಶರೀರ ಅಂತ ಅಲ್ಲಿ ತಿಳ್ಕೊಬೇಕು. ಈಗ ಹುಟ್ಟಿದ್ಮೇಲೆ ಈ ಶರೀರ ಮಣ್ಣಲ್ಲಿ ಮಣ್ಣು ಆಗ್ಲೇಬೇಕು, ಒಂದಲ್ಲ ಒಂದಿನ ಆಗ್ಬೇಕು. ಇವತ್ತು ಹೋದ್ರೆ ನಾಳೆ ಇನ್ನೊಬ್ರು ಹೋಗ್ತಾರೆ. ಅಂದ್ರೆ ಎಲ್ಲರಿಗೂ ಕೂಡ ಸಾವು ಕಟ್ಟಿಟ್ಟ ಬುತ್ತಿ. ಇದನ್ನ ನಾವು ಅರ್ಥ ಮಾಡ್ಕೊಂಡು ಜೀವನ ಮಾಡ್ಬೇಕು ಅಂತ ಅವ್ರು ಈ ಒಂದು ವಚನದಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ, ಕೈ ಬಿಡಿದ ಮಡದಿ ಪರರ ಸಂಘ. ಇಲ್ಲಿ ಅರ್ಥ ಏನಂದ್ರೆ, ಇವಾಗ ಸತಿಪತಿಗಳಿರ್ತಾರೆ, ಏನು ಗಂಡ ಸತ್ರ ಹೆಂಡತಿ ಇನ್ನೊಬ್ರು ಸಂಘ ಅಂತ ಅಂದ್ರೆ ಅವಳು ಇನ್ನೊಬ್ರು ಮದುವೆ ಮಾಡ್ಕೊಂಡು ಹೋಗ್ತಾಳೆ ಅನ್ನೋದು ಅರ್ಥ ಅಲ್ಲ. ಇವತ್ತು ಏನೋ ದಂಪತಿಗಳಿರ್ತೀವಿ ಮನೇಲಿ,
ಈಗ ಅವಿಭಕ್ತ ಕುಟುಂಬ ಇರ್ತದೆ ಅಂತ ತಿಳ್ಕೊಡ್ರಿ, ನನ್ ಗಂಡ, ನನ್ ಹೆಂಡತಿ, ನನ್ ಮಕ್ಕಳು, ಎಲ್ಲಿ ಸ್ವಾರ್ಥನೇ ನಾವು ಮೆರೆಸ್ತಾ ಇರ್ತೇವೆ. ಅಂದ್ರೆ ನಮ್ಮವ್ರಿಗೆ ಮಾತ್ರ ನಾವು ಹೆಚ್ಚು ಕಾಳಜಿ ಮಾಡೋದನ್ನ, ನಮ್ಮವ್ರಿಗೆ ಏನ್ ಬೇಕೋ ಅವ್ರಿಗೆ ಸೌಲಭ್ಯವನ್ನ ಮಾಡೋದನ್ನ ಮಾತ್ರ ಮಾಡ್ತಾ ಇರ್ತೀವಿ ಹೊರತು ನಿಜಾರ್ಥ ಏನಿರ್ತದೆ ಜೀವನದಲ್ಲಿ. ಇವಾಗ ನೋಡ್ರಿ, ಗಂಡ ಹೆಂಡತಿ ತುಂಬಾ ಅನ್ಯೋನ್ಯವಾಗಿ ಪ್ರೀತಿಯಿಂದ ಇರ್ತಾರೆ ಅಂತ ಅನ್ಕೊಡ್ರಿ, ಕೊನೆಗಾಲದಲ್ಲಿ ಅಂದ್ರೆ ಇವತ್ತು ಪ್ರಾಣ ಯಾವಾಗ ಹೋಗುತ್ತೆ ಯಾರಿಗೂ ಗೊತ್ತಿರಂಗಿಲ್ಲ, ನಮ್ ಕೈಯಲ್ಲಿ ಏನೂ ಇಲ್ಲ. ಪ್ರಾಣ ಹೋದ ತಕ್ಷಣ ಗಂಡಗೆ ಹೆಂಡತಿ ಇರಬಹುದು, ಹೆಂಡತಿಗೆ ಗಂಡ ಇರಬಹುದು, ಅವರು ಕೂಡ ಅವ್ರ ಜೊತೆ ಹೋಗಲ್ಲ, ಸತ್ ಮೇಲೆ ಹೋಗೋದಿಲ್ಲ ಅಂತ ಇವ್ರು ಹೇಳ್ತಾರೆ. ಅಂದ್ರೆ ಕೈ ಹಿಡ್ತಕ್ಕಂತ ಒಂದು ಮುದ್ದಿನ ಮಡದಿ ಕೂಡ ನಾಳೆ ಇನ್ನೊಬ್ರು ಸ್ವತ್ತಾಗ್ತಾಳೆ, ಅಂದ್ರೆ ಅವಳು ಕೂಡ ನಮ್ ಜೊತೆ ಬರೋದಿಲ್ಲ. ಅಂದ್ರೆ ಈಗ ಪ್ರಾಣ ವಾಯುವಿನ ಸಂಘ. ಇವಾಗ ನಮ್ಮೆಲ್ಲರಲ್ಲೂ ನಾ ಹೇಳಿದ್ನಲ್ಲ, ಒಂದಲ್ಲ ಒಂದಿನ ನಾವು ಮಣ್ಣಲ್ಲಿ ಮಣ್ಣಾಗ್ಲೇಬೇಕು. ನಮ್ಮ ಒಳಗಿರತಕ್ಕಂತ ಪ್ರಾಣ ಶಕ್ತಿ ಏನಿರುತ್ತೆ ಅದು ಕೂಡ ನಮ್ಮ ಏನು ವಾಯು ಇರ್ತಲ್ಲ, ಗಾಳಿಯಲ್ಲಿ ಲೀನವಾಗಿ ನಮ್ಮ ಶರೀರವನ್ನ ಬಿಟ್ಟು ಒಂದಲ್ಲ ಒಂದಿನ ಹೋಗೇ ಹೋಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಕೊನೆಗೆ ಅವ್ರು ಹೇಳ್ತಾರೆ, ಸಾವಿಂಗೆ ಸಂಗಡವಾರು ಇಲ್ಲ ಕಾಣ ನಿಖಳಂಕ ಮಲ್ಲಿಕಾರ್ಜುನ. ಅಂದ್ರೆ ನಾವು ಕೊನೆಗಾಲದಲ್ಲಿ ನಮ್ಮ ದೇಹದಿಂದ ಪ್ರಾಣ ಒಂದು ಪಕ್ಷಿ ಹಾರಿ ಹೋದ್ಮೇಲೆ ನಾವು ಸತ್ತ ಮೇಲೆ ನಮಗೆ ಎಷ್ಟೋ ಪ್ರೀತಿ ಪಾತ್ರ ಇರ್ತಾರೆ, ಅಣ್ಣ, ತಂದೆ, ತಾಯಿ, ಅಕ್ಕ, ತಂಗಿ, ಅದೇ ರೀತಿ ನಮ್ಮ ಸ್ನೇಹಿತರು, ಯಾರ್ಯಾರೋ ಇರ್ತಾರೆ ನಮಗ್ ಪ್ರೀತಿ ಪಾತ್ರರು. ಎಲ್ರು ಕೂಡ ನಾವು ಸತ್ ಮೇಲೆ ನಮ್ ಜೊತೆಗೆ ಯಾರು ಬರೋದಿಲ್ಲ, ಅದು ಬರ್ಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ಈ ಹೋಗ್ಬಿಡ್ತೀನಿ ಅಂದ ತಕ್ಷಣ ನಾವು ಇರುವೇನೋ ಅಲ್ಲ, ಏನು ಹುಳ ಉಪ್ಪಡಿನೂ ಅಲ್ಲ, ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದ್ ಸ್ವಲ್ಪ ದಿನ ನಾವು ದುಃಖ ಮಾಡ್ತೀವಿ, ಹಬ್ಬ ಅಂದ್ರೆ 1 ತಿಂಗಳು ನಮಗೆ ಅವ್ರ ನೆನಪು ಉಳಿಬಹುದು. ಮುಂದೆ ನಾವು ಜೀವನ ನಡೆಸ್ಲಿಕ್ಕೆ ಬೇಕು, ಅಂದ್ರೆ ಹುಳುಗಳಲ್ಲ ನಾವು ಸತ್ತು ಹೋಗ್ಲಿಕ್ಕೆ. ಸೊ ಈ ಒಂದು ನಿಜವನ್ನ ಅರ್ಥಕೊಂಡು ನಾವು ಜೀವನ ಮಾಡ್ಬೇಕು ಅಂತ ಇಲ್ಲಿ ಮೂಳಿಗೆ ಮಾರಯ್ಯನವರು ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವು ಒಟ್ಟಾರೆಯಾಗಿ ವಚನದಿಂದ ಇರಬಹುದು, ಜೀವನದಲ್ಲಿ ಇರಬಹುದು, ಪ್ರತಿಯೊಬ್ಬರು ಕೂಡ ಈಗ ಇಷ್ಟು ಆಳವಾಗಿ ಈ ವಚನವನ್ನ ಅರ್ಥ ಮಾಡ್ಕೊಂಡು ಬದುಕ್ಬೇಕು ಅಂತಲ್ಲ. ಸಾಮಾನ್ಯವಾಗಿ ಜೀವನ ಅಂದ್ರೆ ಏನು, ನಮ್ಮ ಜೀವನದಲ್ಲಿ ನಾವು ಎಷ್ಟು ಏನು ಕ್ಷಣಿಕನ ನಮ್ಮ ಜೀವನ ಹೇಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಾವು ಮುಂದೆ ಹೋಗ್ಬೇಕು ಅಂತ ಈ ಒಂದು ವಚನದಲ್ಲಿ ಹೇಳ್ತಾರೆ. ಅಂದ್ರೆ ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ, ಜೀವನದಲ್ಲಿ ನಾವು ಏನೇ ಒಂದು ಸಂಪಾದನೆ ಇರಬಹುದು, ಜೀವನದಲ್ಲಿ ಅಭಿವೃದ್ಧಿ, ಸೋಲು, ಗೆಲುವು ಎಲ್ಲವೂ ಇರುತ್ತೆ. ಎಲ್ಲದ್ರ ಜೊತೆ ಎಷ್ಟೇ ನಾವು ಸಂಪಾದನೆ ಮಾಡಿದ್ರು ಒಂದು ನೆಮ್ಮದಿ ಅನ್ನೋದು ಇಲ್ಲದೆ ಇದ್ದಾಗ ಜೀವನದಲ್ಲಿ. ಇವತ್ತು ಹೀಗೆ ನಮ್ದು ಒಂದು ಫೋನ್ ಕರೆ ಬಂದಿತ್ತು ನನಗೆ ಆಫೀಸ್ಗೆ. ಬೆಂಗಳೂರಿಂದ ಒಬ್ರು ಹಿರಿಯರು, ಒಂದು 75 ಇರ್ಬೇಕು, 75 ಮೇಲೆ ಕ್ರಾಸ್ ಮಾಡಿದ್ದಾರೆ. ಅವ್ರ ಬದುಕಿನ ಬುದ್ಧಿ ಚಾನಲ್ ನೋಡಿದ್ರಂತೆ. ಸೊ ಆ ಒಂದು ಏನೋ ಅವ್ರು ಹೇಳಿದ ಮಾತಿ ನೆನಪಾಯ್ತು. ಈ ವಚನಕ್ಕೂ ಅವ್ರಿಗೂ ತುಂಬಾ ಏನೋ ಸಂಬಂಧ ಇದೆ. ಅವ್ರು ಮಾತಾಡಿದ ರೀತಿ ಇರಬಹುದು. ಬದುಕಿನ ಬುದ್ಧಿ ಚಾನಲ್ ಒಂದ್ 2-3 ಸರ್ತಿ ನೋಡಿದ್ರಂತ. ಅಪ್ಪವ್ರದ್ದು ವಿಡಿಯೋ, ನನ್ನ ವಿಡಿಯೋ ನೋಡ್ಬಿಟ್ಟು ತುಂಬಾ ಖುಷಿ ಪಟ್ಟು ಅವ್ರು ಫೋನ್ ಮಾಡಿದ್ರು. ಅವ್ರು ಹೇಳಿದ್ ಒಂದೇ ಮಾತು ಏನಂತಂದ್ರೆ, ತುಂಬಾ ಚೆನ್ನಾಗಿದೆ, ಫೈನಾನ್ಷಿಯಲ್ ತುಂಬಾ ಚೆನ್ನಾಗಿದ್ದಾರೆ ಅವರು. ಗಂಡ ಹೆಂಡತಿ ಇರ್ಬೋದು, ಮತ್ ಮಕ್ಕಳು ಬೇರೆ ಕಡೆ ಇರಬಹುದು. ಅವ್ರು ಹೇಳಿದ ರೀತಿ ನೋಡಿದ್ರೆ ಎಲ್ಲಾನು ಹೇಳಿಲ್ಲ. ಅವ್ರು ಹೇಳಿದ್ ಒಂದೇ ಮಾತು, ನಮ್ಗೆಲ್ಲ ಇದೆ ಅಂದ್ರೆ ಮಾಹಿತಿ ಕೇಳಿದ್ರು, ಏನು ಚಿಕಿತ್ಸೆಗೆ ಹೇಗ್ ಬರ್ಬೇಕು, ಎಷ್ಟ್ ದಿನ ಇರ್ಬೇಕು ಅಂತ ಹೇಳಿದಾಗ ಅವರು ತಮ್ಮ ಒಂದು ಮನಸ್ಸಿನ ಒಂದು ಏನು ನೋವಿರಬಹುದು ಅಥವಾ ಅವ್ರಿಗೆ ನೋವು ಅಂತ ಅನ್ಕೊಂಡಿರ್ಬಹುದು. ಅವರು ಅದನ್ನ ಹಂಚ್ಕೊಂಡ್ರು. ಅವ್ರು ವಿಡಿಯೋ ನೋಡಿ, ನೀನ್ ನನ್ ಮಗಳ ತರ ಇದೆಯಮ್ಮ, ತುಂಬಾ ಸಂತೋಷ ಆಯ್ತು ನೋಡಿ, ನಿಮ್ಮ ಏನು ಪರಿಸರ ಅಥವಾ ನಿಮ್ಮ ಆಶ್ರಮ ಎಲ್ಲ ನೋಡಿ, ಮತ್ ಚಿಕಿತ್ಸಾ ಪದ್ಧತಿ ಒಂದು ವಿಶ್ವಾಸ ಇದೆ, ಅಲ್ಲಿ ಬಂದ್ರೆ ನಂಗೆ ಹುಷಾರಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡ್ರು. ಮಗಳ ತರ ಇದೆಯಾ ನೀನು ಅಂತ ಹೇಳಿದ್ ಅದೊಂದ್ ಮಾತಂದ್ರು. ಅದ್ರ ಜೊತೆಗೆ ನೋವನ್ನು ಕೂಡ ಹಂಚ್ಕೊಂಡ್ರು. ಏನು, ನನಗೆ ಎಲ್ಲ ಇದೆ ಅಂದ್ರೆ ಆಸ್ತಿ ಎಲ್ಲಾನು, ದುಡ್ಡಿಂದ ಏನು ಸಮಸ್ಯೆ, ಎಷ್ಟ್ ದಿನ ಆಗುತ್ತೆ, ಎಷ್ಟ್ ಖರ್ಚಾಗುತ್ತೆ ಅಂತಾನು ಕೇಳಿದ್ರು. ಹೇಳಿದೆ ನಾನು ನಮ್ದೇನು ಪ್ರೊಸೀಜರ್ ಏನಿದೆ ಹೇಳಿದೆ. ಸರಿ, ನಮ್ಗೆ ತೊಂದ್ರೆ ಇಲ್ಲ, ಕಟ್ತೀನಿ. ಅದೇ ರೀತಿ ಈಗ ಎಲ್ಲಾನು ಇದೆ ಅಮ್ಮ, ಆರೋಗ್ಯ ತೊಂದ್ರೆನು ಹೇಳಿದ್ರು. ಮೊಣಕಾಲ್ ನೋವಂತೆ, BP ಶುಗರ್ ಇದೆ ಅಂತೆ, ಎಲ್ಲಾ ಕಡೆ ಪ್ರಯತ್ನ ಮಾಡಿದಾರೆ, ಆದ್ರೂ ಕಡಿಮೆ ಆಗ್ತಾ ಇಲ್ಲ. ಮತ್ ತೂಕನು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ವಿ, ಎಲ್ಲಾನು ಇದೆ, ನಮ್ಗೆ ನೆಮ್ಮದಿ ಇಲ್ಲ, ಹಂಗಾಗ್ಬಿಟ್ಟಿದೆ ಇವಾಗ ಜೀವನ. ಮತ್ತ ಅವ್ರ ಮನೆಯವರು ಬಗ್ಗೆನೂ ಹೇಳಿದ್ರು. ತುಂಬಾ ಒಂಥರ ಬೇಸರ ಆಗ್ಬಿಟ್ಟಿದೆ, ಮತ್ BP ಶುಗರ್ ಇಂದ ಇರಬಹುದು, ಮತ್ ಕಾಲ್ ನೋವು ಎಲ್ಲ, ಮತ್ ನೋಡ್ಕೊಳ್ಳೋರು ಇಲ್ಲ, ಯಾರು ಇಲ್ಲ ನೋಡ್ಕೊಳ್ಳೋರು ಅನ್ನೋ ರೀತಿಲೇನೋ ಅವ್ರ ಸ್ವಲ್ಪ ಹಂಚ್ಕೊಂಡ್ರು ನನ್ ಜೊತೆಗೆ. ಆಯ್ತು ಬನ್ನಿ, ಮಗಳ ತರ ಅಲ್ಲ, ಮಗಳಂತಾನೆ ಅನ್ಕೊಳ್ರಿ, ಮಗಳ ಮನೆಗೆ ಬರ್ತಾ ಇದೀನಿ ಅಂತ ತಿಳ್ಕೊಂಡ್ ಬನ್ರಿ, ನಿಮ್ಗೆ ಹುಷಾರ್ ಖಂಡಿತ ಎಲ್ಲ ಏನೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತದೆ. 10 ದಿನ ನೀವು ಪ್ಲಾನ್ ಮಾಡ್ಕೊಂಡ್ ಬನ್ರಿ, ನಿಮ್ಗೆ ಅನುಕೂಲ ಇದ್ರೆ ನೀವು ಜಾಸ್ತಿ ದಿನಾನೂ ಇರಬಹುದು ಅಂತ ಹೇಳಿದ್ದಕ್ಕೆ, ಇಲ್ಲ ನಾನು ಜಾಸ್ತಿ ದಿನನೇ ಬರ್ತೀನಿ, ಖರ್ಚಿಂದ ನಮ್ಗೆ ಸಮಸ್ಯೆ ಇಲ್ಲ, ಪ್ಲಾನ್ ಮಾಡ್ಕೊಂಡ್ ಬರ್ತೀನಿ ಅಂತ ಅವ್ರು ಹೇಳಿದ್ರು. ಸೊ ಇಲ್ಲ ಹೇಳಿದ ಉದ್ದೇಶ ಇಷ್ಟೇನೆ, ನಾವು ಜೀವನದಲ್ಲಿ ಏನೇ ನಾವು ಸಂಪಾದನೆ ಮಾಡ್ಲಿ, ಏನೇ ಸಾಧನೆ ಮಾಡ್ಲಿ, ಅಥವಾ ಜಾಬ್ ಸಿಗ್ಲಿ ಸಿಗದೆ ಇರ್ಲಿ, ನಮಗೆ ಸಿಕ್ಕಂತ ಕಾಯಕವನ್ನ ಒಂದು ಪ್ರೀತಿಯಿಂದ, ಯಾವುದೇ ಕಾಯಕ ಇರಬಹುದು, ಕಾಯಕ ದೊಡ್ಡದು ಚಿಕ್ಕದು ಇರೋದಿಲ್ಲ. ಕಾಯಕ ಅಂತ ಬಂದಾಗ ಅದನ್ನ ನಾವು ಪ್ರೀತಿಸ್ಬೇಕು. ನಮಗೆ ಸಿಕ್ಕಂತ ಕೆಲಸವನ್ನ ನಾವ್ ಎಂತ ಕೆಲಸನೇ ಮಾಡ್ಲಿ ಒಂದು ಪ್ರೀತಿಯಿಂದ ಮಾಡಿದಾಗ ಅದು ಸತ್ಯ ಶುದ್ಧ ಕಾಯಕ ಆಗುತ್ತೆ. ಅದನ್ನ ನಾವು ಪ್ರೀತಿಯಿಂದ ಮಾಡಿದಾಗ ಅದ್ರಿಂದ ಏನು ಸಿಗ್ತಕ್ಕಂತ ಪ್ರತಿಫಲ ನಮಗೆ ಒಳ್ಳೇದನ್ನೇ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಂಡು ಮುಂದೆ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾರ್ಥಿ.